ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ನಮಸ್ಕಾರ, ನಾನು ಅಪೂರ್ವ ರಾಘವೇಂದ್ರ. ಈ ದಿನದ ನ್ಯೂಸ್. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದಲ್ಲಿರುವ ಜಿಲ್ಲಾ ಪಂಚಾಯಿತಿ ಕಚೇರಿ ಸಭಾಂಗಣದಲ್ಲಿ ಇಂದು ನಡೆದ ದಿಶಾ ಸಮಿತಿ ಸಭೆಯ ಪ್ರಗತಿ ಪರಿಶೀಲನೆ ಸಭೆ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಚಿಕ್ಕಬಳ್ಳಾಪುರ ಜಿಲ್ಲಾ ಭವನದಲ್ಲಿ 9 ಬಾರಿ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಭವನದಲ್ಲಿ 9 ಬಾರಿ ಒಟ್ಟು ನನ್ನ ಅವಧಿಯಲ್ಲಿ 18 ದಿಶಾ ಸಮಿತಿ ಸಭೆಗಳನ್ನು ನನ್ನ ಅಧ್ಯಕ್ಷತೆಯನ್ನು ವಹಿಸಿ ಪ್ರಗತಿ ಪರಿಶೀಲನೆಯನ್ನ ನಡೆಸಿದ್ದೇನೆ. ಜಲಜೀವನ್ ಮಿಷನ್ ಕಾಮಗಾರಿ ಪೂರ್ಣಗೊಳಿಸಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದರಾದ ಬಿಎನ್ ಬಚ್ಚೇಗೌಡ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮಾರ್ಚ್ 1 ಪ್ರಸಕ್ತ ಸಾಲಿನಲ್ಲಿ ವಾಡಿಕೆ ಮಳೆಗಿಂತ ಕಡಿಮೆ ಮಳೆಯಾಗಿದೆ. ಜಿಲ್ಲೆಯಲ್ಲಿ ಬರಗಾಲ ಉಂಟಾಗಿದ್ದು ಕುಡಿಯುವ ನೀರಿಗೆ ಸಮಸ್ಯೆ ಆಗದಂತೆ ಅಗತ್ಯ ಕ್ರಮವನ್ನು ಕೈಗೊಂಡು ಜಲಜೀವನ್ ಮಿಷನ್ ಕಾಮಗಾರಿ ಪೂರ್ಣಗೊಳಿಸಿ ಎಂದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದರಾದ ಬಿಎನ್ ಬಚ್ಚೇಗೌಡ ಅವರು ಅಧಿಕಾರಿಗಳಿಗೆ ಸೂಚಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದಲ್ಲಿ ಜಿಲ್ಲಾ ಪಂಚಾಯಿತಿ ಕಚೇರಿ ಸಭಾಂಗಣದಲ್ಲಿ ಇಂದು ನಡೆದ ದಿಶಾ ಸಮಿತಿ ಸಭೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿ ಪ್ರಗತಿ ಪರಿಶೀಲನೆ ನಡೆಸಿ ಅವರು ಮಾತನಾಡಿದರು. ಜಿಲ್ಲೆಯಲ್ಲಿನ ಜಲಜೀವನ್ ಮಿಷನ್ ಕಾಮಗಾರಿಯ ಪ್ರಗತಿ ಪರಿಶೀಲನೆಯನ್ನು ನಡೆಸಿದ ಅವರು ಜಲಜೀವನ್ ಮಿಷನ್ ಕಾಮಗಾರಿ ಶೀಘ್ರದಲ್ಲೇ ಮುಕ್ತಾಯಗೊಂಡರೆ ಕುಡಿಯುವ ನೀರಿಗೆ ತೊಂದರೆ ಆಗುವುದಿಲ್ಲ. ಜಿಲ್ಲೆಯಲ್ಲಿ ಈಗಾಗಲೇ 714 ಕೊಳವೆ ಬಾವಿ ಕೊರೆದಿದ್ದು ಅದರಲ್ಲಿ 626 ಕೊಳವೆ ಬಾವಿಗಳು ಯಶಸ್ವಿಯಾಗಿದೆ. ಓವರ್ ಹೆಡ್ ಟ್ಯಾಂಕ್ಗಳ ಮೂಲಕ ನೀರು ಪೂರೈಕೆಯನ್ನ ಮಾಡಲಾಗುತ್ತದೆ. ಹಾಗಾಗಿ ಶೀಘ್ರ ಜಲಜೀವನ್ ಮಿಷನ್ ಕಾಮಗಾರಿಯನ್ನ ಪೂರ್ಣಗೊಳಿಸಿ ಎಂದು ಹೇಳಿದರು. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ನಿರ್ಮಾಣವಾಗಬೇಕಾಗಿರುವ ಮನೆಗಳು, ನಿರ್ಮಾಣ ಹಂತದಲ್ಲಿರುವ ಮನೆಗಳನ್ನು ಶೀಘ್ರವೇ ಪೂರ್ಣಗೊಳಿಸಲು ಫಲಾನುಭವಿಗಳಿಗೆ ಸೂಚನೆಯನ್ನ ನೀಡಿ ನಿವೇಶನ ಇರುವಂತಹ ಫಲಾನುಭವಿಗಳನ್ನು ಗುರುತಿಸಿ ಮನೆ ಮಂಜೂರು ಮಾಡಿ ಎಂದು ಹೇಳಿದರು. ಮಾರ್ಚ್ 3ರಿಂದ ಪಲ್ಸ್ ಪೋಲಿಯೋ ಕಾರ್ಯಕ್ರಮವಿದ್ದು ವಿಶೇಷ ಕಾರ್ಯಕ್ರಮಗಳನ್ನು ಏರ್ಪಡಿಸಿ 0 ಯಿಂದ 5 ವರ್ಷದೊಳಗಿನ ಪ್ರತಿ ಮಗುವಿಗೆ ತಪ್ಪದೇ ಲಸಿಕೆಯನ್ನ ಹಾಕಿಸಬೇಕು. ಜನನಿ ಸುರಕ್ಷಾ ಯೋಜನೆಯ ಸೌಲಭ್ಯವನ್ನ ಪ್ರತಿ ಅರ್ಹ ಫಲಾನುಭವಿಗಳಿಗೆ ಸಿಗುವಂತೆ ಮಾಡಬೇಕು ಎಂದು ತಿಳಿಸಿದರು. ಕಳೆದ ವರ್ಷಕ್ಕಿಂತ ಈ ಬಾರಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಜಿಲ್ಲೆ ಉತ್ತಮ ಫಲಿತಾಂಶವನ್ನ ಪಡೆಯಬೇಕು. ಹೀಗಾಗಿ ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿ ಪೋಷಕರಿಗೆ ವಿಶೇಷ ತರಬೇತಿಯನ್ನ ನೀಡಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ಶಾಲಾ ಶಿಕ್ಷಣಾಧಿಕಾರಿಗಳಿಗೆ ಸೂಚಿಸಿದರು. ಸ್ವಚ್ಛ ಭಾರತ್ ಮಿಷನ್ ಯೋಜನೆ ಅಡಿಯಲ್ಲಿ ಜಿಲ್ಲೆಯ ಗ್ರಾಮ ಪಂಚಾಯಿತಿಗಳ ಕೆಲವು ಭಾಗಗಳಲ್ಲಿ ಘನತ್ಯಾಜ್ಯ ವಿಲೇವಾರಿ ಘಟಕ ನಿರ್ಮಾಣ ಕಾಮಗಾರಿಯು ವಿಳಂಬವಾಗುತ್ತಿದ್ದು ಇದರಿಂದ ಕಾಮಗಾರಿ ವೆಚ್ಚವು ಹೆಚ್ಚಾಗಲಿದೆ. ಸಂಬಂಧಿಸಿದ ಅಧಿಕಾರಿಗಳು ಶೀಘ್ರವೇ ಕಾಮಗಾರಿಯನ್ನ ಮುಗಿಸುವಂತೆ ಸೂಚಿಸಿದರು. ಡಾ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಸೇರಿದಂತೆ ವಿವಿಧ ನಿಗಮಗಳಲ್ಲಿ ಬರುವಂತಹ ಗಂಗಾ ಕಲ್ಯಾಣ ಯೋಜನೆಯನ್ನ ಶೀಘ್ರವೇ ಅನುಷ್ಠಾನಕ್ಕೆ ತಂದು ಫಲಾನುಭವಿಗಳಿಗೆ ತಲುಪಿಸಿ ಎಂದು ಹೇಳಿದರು. ಕೃಷಿ, ತೋಟಗಾರಿಕೆ, ರೇಷ್ಮೆ ಬೆಳೆಗಳಿಗೆ ಸಮರ್ಪಕ ನೀರು ಪೂರೈಕೆ ಆಗುತ್ತಿದೆ ಎಂಬುದನ್ನು ಪರಿಶೀಲಿಸಿ ವರದಿಗಳ ಪ್ರಕಾರ ಬರಗಾಲದಿಂದ ಜಿಲ್ಲೆಯಲ್ಲಿ 25 ಅಡಿ ಅಂತರ್ಜಲ ಕುಸಿದಿದೆ. ಜನ ಜಾನುವಾರುಗಳಿಗೆ ನೀರು, ಮೇವು ಅಭಾವ ಆಗದಂತೆ ಕ್ರಮವನ್ನು ವಹಿಸಿ ಎಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಿದರು. ಸರ್ಕಾರಿ ಯೋಜನೆಗಳು ವಿಳಂಬ ಮಾಡದೆ ಶೀಘ್ರವೇ ಮಾರ್ಚ್ ಅಂತ್ಯದೊಳಗೆ ಪೂರ್ಣಗೊಳಿಸಿ ಅಧಿಕಾರಿಗಳು ಸಮಯ ಪ್ರಜ್ಞೆಯನ್ನ ಪಾಲಿಸಿ ಕರ್ತವ್ಯವನ್ನ ಜವಾಬ್ದಾರಿಯಾಗಿ ನಿರ್ವಹಿಸಬೇಕು. ಜಿಲ್ಲೆಯನ್ನ ಎಲ್ಲಾ ವಿಧದಲ್ಲೂ ಮೊದಲ ಸ್ಥಾನಕ್ಕೆ ಕೊಂಡೊಯ್ಯಲು ಶ್ರಮವನ್ನ ವಹಿಸಿ ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ಸಭೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಡಾ ಅನುರಾಧ ಕೆಎನ್, ಅಪರ ಜಿಲ್ಲಾಧಿಕಾರಿ ಅಮರೇಶ್ ಎಚ್, ಉಪ ಕಾರ್ಯದರ್ಶಿ ರಮೇಶ್, ಯೋಜನಾಧಿಕಾರಿ ವಿಠಲ ಕಾವಳೆ ಸೇರಿದಂತೆ ದಿಶಾ ಸಮಿತಿಯ ನಾಮನಿರ್ದೇಶಿತ ಸದಸ್ಯರು, ಜಿಲ್ಲಾ ಮಟ್ಟದ ಅಧಿಕಾರಿಗಳು, ತಾಲೂಕು ಮಟ್ಟದ ಅಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿಯಲ್ಲಿದ್ದರು. ನೀರಲ್ಲಿ ವಾಟರು ನೋಡಿ, ರಬಿ ಸೀಸನ್ನು ನಮಗೆ ನೀರಿಲ್ಲ, ಖಾರಿಫ್ ಸೀಸನ್ನು ಬೆಳೆ ಇಲ್ಲ, ನೀರಿಲ್ಲ. ಈಗ ಬೋರ್ವೆಲ್ಸ್ ಹಾಕಿ JJM ಅಂತೇಳಿ ಜಲ್ ಜೀವನ್ ಮಿಷನ್ನಲ್ಲಿ ನೀರನ್ನು ಕೊಡುವಂಥದ್ದು 100% ಈ ಒಂದು ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥದ್ದು. ಇನ್ನು ನೀರಿಗೆ ಬರ ಇಲ್ಲ, ದಯಮಾಡಿ ಬಯಲುಸೀಮೆಯಲ್ಲಿ ನೀರಿಗೆ ಬರ ಇಲ್ಲ. ಒಂದು ಕಡೆ HN ವ್ಯಾಲಿ ನೀರಿದೆ, ಆ ನೀರಿಂದ ಬೋರ್ವೆಲ್ ರೀಚಾರ್ಜ್ ಆಗಿದೆ. ಆ ಭಾಗಕ್ಕೆ KC ವ್ಯಾಲಿ ಇದೆ, ಅಲ್ಲಿ ನೀರಿಗೆ ಬರ ಇಲ್ಲ. ಆದಷ್ಟು ಇವತ್ತು ನೀರನ್ನು, ಕುಡಿಯೋ ನೀರು 100% ಜಿಲ್ಲೆಯಲ್ಲಿ ಕೊಟ್ಟಿರುವಂಥ ವ್ಯವಸ್ಥೆ ಇದೆ. ಬರ ಅಂತೇಳಿ ನೀರು ಕೊಡೋದಕ್ಕೆ
ಹಣ ವಿಶೇಷವಾಗಿ ಇಲ್ಲಿ ಜಿಲ್ಲಾಧಿಕಾರಿಗಳ ಕಡೆ ಇದೆ. ಮೇವು ಬರ ಆಗ್ಬೋದು ಅನ್ನೋ ದೃಷ್ಟಿಯಲ್ಲಿ ಮುಂದೆ ಒಂದು 3 ತಿಂಗಳು ಅಥವಾ 6 ತಿಂಗಳಿಗಾಗಷ್ಟು ಮೇವನ್ನು ಶೇಖರಣೆಗೂ ಒಪ್ಕೊಂಡಿದ್ದಾರೆ. ದನಕರುಗಳು ಇರ್ಬೋದು, ಕೋಳಿ ಇರ್ಬೋದು ಸೇರ್ತದೆ. 4 legs and 2 legs ಅಂತ ಹೇಳಿದರು. ಇದಕ್ಕೆ ಬೇಕಾದಷ್ಟು ಹಣ ಇವತ್ತು ಆಯಾ ಜಿಲ್ಲಾಧಿಕಾರಿಗಳ ಅವರ ಖಾತಾನಲ್ಲಿ ಇರುವಂಥದ್ದು ಹಣ ಇದೆ, ತೊಂದರೆ ಇಲ್ಲ. ತಾವು ಕೇಳಿದ್ದಕ್ಕೆ ನೀರು ಈಗ ಬೋರ್ವೆಲ್ ಪ್ರಶ್ನೆ ಮಾಡಿದೆ. ನೀರಿರುವಂಥ ವಾಟರ್ 25 ಅಡಿ ಕೆಳಕ್ಕೆ ಹೋಗಿದೆ ಬೋರ್ವೆಲ್ಗಳಲ್ಲಿ. ಬೋರ್ವೆಲ್ ಏನು ಕೊರೆದಿದ್ರು ಹಾಲಿ ನೀರಿತ್ತಂಥದ್ದು 25 ಅಡಿ ಕೆಳಕ್ಕೆ ಹೋಗಿದೆ ಅನೇಕ ತಾಲೂಕುಗಳಲ್ಲಿ. ಅದು ಕಡಿಮೆ ಆಗಿದೆ, ನೀರು ಕಡಿಮೆ ಆಗಿದೆ ಬೋರ್ವೆಲ್ಸಲ್ಲಿ. ಬಟ್ ಇದುವರೆಗೂ ಯಾವ ಹಳ್ಳಿನಲ್ಲೂ ಸುಮಾರು 1150 ಹಳ್ಳಿ ಬರ್ತದೆ ನನಗೆ ಇಲ್ಲಿ ಗ್ರಾಮಾಂತರ ಜಿಲ್ಲೆಯಲ್ಲಿ. ತಮಗೆ ಗೊತ್ತಿದೆ 101 ಗ್ರಾಮ ಪಂಚಾಯಿತಿ ಇದೆ, 1150 ಹಳ್ಳಿಗಳಿವೆ. ಈ ಹಳ್ಳಿಗಳಿಗೆ ಸರಬರಾಜು ಆಗಿರುವಂಥದ್ದು ಎಲ್ಲ ಸರಿಯಾಗಿದೆ. ನೀರು ಕೇಳಿದ್ದಕ್ಕೆ ಇನ್ನೇನಾರ ಇದ್ದರೆ ದಯಮಾಡಿ ಕೇಳಿ ಹೇಳ್ಬಿಡ್ತೀನಿ ಅಂತಾರೆ. 5 ಕೋಟಿ ಕೊಡ್ತಾರೆ. MP ಲ್ಯಾಂಡ್ ಬೇರೆ ಡೆವಲಪ್ಮೆಂಟ್, ಇದು MP ಫಂಡು ನೀವು ಕೇಳಿದ್ದಕ್ಕೆ 5 ಕೋಟಿ ಕೊಡ್ತಾರೆ. 15 ಕೋಟಿ ಹಣ ಖರ್ಚು ಮಾಡಿದ್ದೀನಿ ನಾನು ಇಷ್ಟು ತಾಲೂಕುಗಳಿಗೆ, 11 ತಾಲೂಕುಗಳಿಗೆ. ಅವರು ಅನೇಕ ಕೇಳ್ತಾರೆ, ಅದನ್ನು ಮಾಡಿಕೊಡುವಂಥದ್ದು ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇದು MP ಫಂಡು ಬಂದಿರೋದು. 2 ನಾನು ಹೇಳಿದೆ ಕರೋನಾ ಅಂತ ತಮಗೆ ಕೋವಿಡ್ ತಾವು ಕೇಳಿದ್ದಕ್ಕೆ ಆ ಸಮಯದಲ್ಲಿ ನನಗೆ 5 ಕೋಟಿ ಕೋವಿಡ್ಗೆ ಬಳಸ್ಕೊಳ್ಳಿ ಅಂತೇಳಿ ಪಾರ್ಲಿಮೆಂಟ್ ಸದಸ್ಯರೆಲ್ಲ ಒಪ್ಕೊಂಡ್ರು. ಆ ಪ್ರಕಾರ ಆಗೋಯ್ತು ರೀ. ಅಲ್ಲಿ ನಾನು 17 ಕೋಟಿ ಕೊಡ್ತೀನಿ, ಇಲ್ಲಿ ಫಿಗರ್ ಕೊಡ್ತೀನಿ ತಮಗೆ, ಎಷ್ಟು ಬಂತು, ಯಾವ್ಯಾವ್ದು ಎಷ್ಟು ಖರ್ಚು, ತಮ್ಗೆ ಈಸಿ ಆಗುತ್ತೆ ಅಲ್ಲ ನೋಡ್ಕೊಳ್ಳೋಕ್ಕೆ. ಒಂದು ಸತಿ ಇವರು ಯಾರೋ ಹೇಳಿದರು, ನೀವು ಈ ರೀತಿ ಒಂದು ಲಿಸ್ಟ್ ಕೊಡಿ. ಮಾರ್ಚು 12ರಲ್ಲಿ ನೀತಿ ಸಂಹಿತೆ, ಏಪ್ರಿಲಲ್ಲಿ ಮೇನಲ್ಲಿ ನಮಗೆ ಎಲೆಕ್ಷನ್ ಆಗಿದ್ದು ಹೋದ ಬಾರಿ. ಈ ಬಾರಿ ಪ್ರೀಫೋನ್ ಮಾಡ್ಕೋತಾರೆ ಅಂತ ನನ್ನ ಅಂದಾಜಿದೆ. ಅಂದರೆ ಹಿಂದಕ್ಕೆ ಹಾಕ್ಕೊತಾರೆ ಒಂದು 10 ದಿವಸ. ಏಪ್ರಿಲ್ ಎಂಡ್ ಒಳಗೆ ಆಗಿ ಅದು ಮುಗಿದೋಗುತ್ತೆ. ಅದಕ್ಕೋಸ್ಕರ ಇದನ್ನು ಮಾಡಿದ್ದು, ನೀತಿ ಸಂಹಿತೆ ಬರ್ತದೆ ಅಂಥೇಳಿ ಇದನ್ನು ಇವತ್ತು ನಾವು ಕಂಡಕ್ಟ್ ಮಾಡಿದ್ದು. ಒಂದು ತಾನು ಪದೇ ಹೇಳಿದ್ದೀನಿ ತಮಗೆ, ದಯಮಾಡಿ ನೋಡಿ. ನಾನು ಈಗ ನನಗೆ 82 ವರ್ಷ, 80+ ಆಗಿದ್ದೀನಿ. ನನ್ನ ಪೊಲಿಟಿಕಲ್ ಜೀವನ 50 ವರ್ಷ ಮಾಡಿದ್ದೀನಿ. 1970ರಿಂದ ಟಿಲ್ ನೌ ನಾನು ರಾಜಕಾರಣದಲ್ಲಿದ್ದೀನಿ ದೀರ್ಘವಾಗಿ. ನನಗೆ ಸೋಲು ಗೆಲುವು ಎರಡೂ ಆಗಿದೆ. ಮಂತ್ರಿಯಾಗಿ ಕೆಲಸ ಮಾಡಿದೆ, ಶಾಸಕನಾಗಿ ಕೆಲಸ ಮಾಡಿದ್ದೀನಿ. ಲೋಕಸಭೆ ಹೋಗಬೇಕು ಅಂತೇಳಿ ಲೋಕಸಭೆಯೂ ಆಯ್ಕೆಯಾಗಿ ಈ 5 ವರ್ಷ ಕೆಲಸ ಮಾಡಿ ಬಂದಿದ್ದೀನಿ ನಾನು. ನನಗೆ ಮುಖ್ಯ ನನ್ನ ಕ್ಷೇತ್ರ, ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ನನ್ನ ಚಿಕ್ಕಬಳ್ಳಾಪುರ ಕ್ಷೇತ್ರ ಅಂತ ಕರೆಯುವಂಥದ್ದು ಗ್ರಾಮಾಂತರ ಮತ್ತು ಚಿಕ್ಕಬಳ್ಳಾಪುರ, ಇದು ನನಗೆ ನಮ್ಮ ಜನಗಳಿಗೆ ಸಹಾಯ ಮಾಡುವಂಥದ್ದು, ಇದು ಮುಖ್ಯವಾದ. ಪದೇ ನಾನು ನಿಲ್ಲೋದಿಲ್ಲ ರೀ. ರಾಜಕಾರಣದಲ್ಲಿ ಇರ್ತೀನಿ, ಮುಂದೆ ನಮ್ಮ ಜನಕ್ಕೆ ಸೇವೆ ಮಾಡ್ತೀನಿ. ನಾನು ಗುಡ್ ವಿಲ್ ಸಂಪಾದಿಸಿದ್ದೀನಿ ಈ ಜಿಲ್ಲೆನಲ್ಲಿ, ಜನದ ಮಧ್ಯೆ ಇರ್ತೀನಿ ಬಿಟ್ಟು ರಾಜಕಾರಣಕ್ಕೆ ಅವ್ರು ಹೇಳಿದಾಗೆ ಕಂಟೆಸ್ಟ್ ಮಾಡೋದಿಲ್ಲ. ಲೋಕಸಭೆ ಚುನಾವಣೆಗೆ ನಾನು ಮಾಡೋದಿಲ್ಲ. ಕೆಲವೆಲ್ಲ ಏನಾಯಿತು ಅನ್ನೋದು ಜಿಲ್ಲೆಗಳಲ್ಲಿ ತಮಗೆ ಗೊತ್ತಿದೆ, ಬದಲಾವಣೆಗಳಾದಂಥದ್ದು. ಆ ದೃಷ್ಟಿಯಲ್ಲಿ ಅವರ ಜೊತೆ ಇರಲಿಲ್ಲ ನಾನು. ಹೇಳ್ಬೇಕಾದ್ರೆ ಸುಧಾಕರ್ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಹಾಕಿದ್ರು. MTB ಅನ್ನೋರು ನಮ್ಮ ವಿರೋಧಿ, ಆತನ ಚಿಕ್ಕಬಳ್ಳಾಪುರ ಜಿಲ್ಲೆ ಅಂತವೆಲ್ಲ ಮಾಡಿಕೊಂಡ್ರು ಬಿಡಿ. ಆದರೆ ನನಗೇನು ತೊಂದರೆ ಮಾಡಲಿಲ್ಲ. ನನ್ನ ಕೆಲಸ, ನಾನು MP ಏನು ಬೇಕೋ ಅದು ಮಾಡ್ಕೊಂಡು ಹೋಗಿದ್ದೀನಿ. ಡೆಲ್ಲಿನಲ್ಲಿ ಆಗಬೇಕಾದ ಕೆಲಸ, ಇಷ್ಟೂ ಸಾವಿರಾರು ಕೋಟಿ ತರಬೇಕಾದ್ರೆ ನನ್ನ ಸತತ ಪ್ರಯತ್ನ ಡೆಲ್ಲಿನಲ್ಲಿ ಆಗಬೇಕು. ಆ ಪ್ರಯತ್ನ ಮಾಡಿ ಅಲ್ಲಿ ಮಂತ್ರಿಗಳನ್ನ ಕಂಡು ಅದನ್ನು ನೋಟ್ ಹಾಕಿಸಿ ಅದನ್ನು ತಂದು ಕೊಟ್ಟು ಮಾಡಿ ಇದೆಲ್ಲ ಮಾಡಿದ್ದೀನಿ. ಯಾವುದು ಬಿಟ್ಟಿಲ್ಲ. ಯಾರು ನಿಮಗೆ ಗೊತ್ತು, ಕೇಳದೆ ಮಾಡದೆ ಯಾರು ಕೊಡೋದಿಲ್ಲ ಏನೂ. ಇದೆಲ್ಲ ಕೇಳಿ ತಂದಿರ್ತಕ್ಕಂಥದ್ದು ಹಣಕಾಸು ಏನಿದೆ ಖರ್ಚಾಗಿರುವಂಥದ್ದು ರೊಟೀನಾಗಿ ಆಗಿಲ್ಲ ರೀ. ನಿಮ್ಗೆ ಹೇಳ್ಬಿಡ್ತೀನಿ, ಚಿಕ್ಕಬಳ್ಳಾಪುರ ನನ್ನ ಕ್ಷೇತ್ರ ಯಾರೂ ಫೈನಲ್ ಆಗಿಲ್ಲ. ತಮ್ಮ ನಿರೀಕ್ಷೆನೂ ಅದೇನೆ, ಯಾರು ಇಲ್ಲಿ ಆಗ್ಬೋದು ಅನ್ನೋದು. ಸರ್, ಈಗ ಚಿಕ್ಕಬಳ್ಳಾಪುರ ಅನ್ನೋದು ಒಂದು ಪ್ರಶ್ನೆ. ಇಲ್ಲಿ ಇದೂ ಜಾತಿ ಆಧಾರದ ಮೇಲೆ ಹೋದರೆ ಒಕ್ಕಲಿಗ,
ಅದೇ ರೀತಿ ಚಿಕ್ಕಬಳ್ಳಾಪುರದಲ್ಲಿ ಇರ್ತಕ್ಕಂಥ ಜಾತಿ ಆಧಾರದ ಮೇಲೆ ಹೋದರೆ ಒಕ್ಕಲಿಗ ವೋಟರ್ಸು ಹೈಯೆಸ್ಟ್ ಇದ್ದಾರೆ, 7.5 ಲಕ್ಷ ಎಂಟ್ರಿ. ನನಗೆಲ್ಲ ಗೊತ್ತಿದೆ, ಎಷ್ಟು ಗ್ರಾಮ ಇದೆ, ಎಷ್ಟು ನಮಗೆ ವೋಟ್ ಬಂತು, ಎಷ್ಟು ಇದೆ ಅನ್ನೋದು ಎಲ್ಲ ಗೊತ್ತಿದೆ. ಆ ದೃಷ್ಟಿಯಲ್ಲಿ ಯಾರೋ ಏನೋ ಕೇಳಿದ್ದಕ್ಕೋಸ್ಕರ ಇದು ಆಗಿದೆಯಾ ಅಂತ ಯಾವ ಫೈನಲ್ ಆಗಿರೋದು ಯಾರೂ ಕ್ಲಿಯರ್ ಮಾಡಿಲ್ಲ ಇದುವರೆಗೂ. ಈಗ JDS BJP ಆಗಿ ಏನಂತೆ ಯಾವುದು ಅನ್ನೋದು ಅಲ್ಲಿ ಕ್ಲಾರಿಟಿ ಇಲ್ಲ. ಇಲ್ಲಿ ಅನೇಕರು ಪ್ರಶ್ನೆ ಮಾಡ್ತಾರೆ, ನೀವು ಬಿಟ್ಟರೆ ಯಾರು ಅಂತ. ಇಲ್ಲಿ ಕ್ಲಾರಿಟಿ ಆಗಿಲ್ಲ. ಯಾವುದೇ ಲೋಕಸಭೆ ಇನ್ನೂ ಕ್ಲಾರಿಟಿ ನಾನು ಆಗೋಗಿದ್ದೀನಿ ಅಂತ ಹೊರಟಿಲ್ಲ ರೀ. ಇನ್ನೇನು ಇವ್ರನ್ನ ನೋಡಿ, ಒಬ್ಬರೊಬ್ಬರು ಒಂದೊಂದು ದೃಷ್ಟಿಕೋನದಲ್ಲಿ ಮಾತಾಡ್ತಾರೆ. ಹೈಕಮಾಂಡ್ ತೀರ್ಮಾನ ಕೊಡ್ತದೆ, ಹೈಕಮಾಂಡ್ ತೀರ್ಮಾನ ಕೊಟ್ಟ ಮೇಲೆ ನಾವೇನು ಬೇಕೋ ಪ್ರೊಸೀಡ್ ಆಗಬೇಕು ಅನ್ನೋದೇ ಕಾಣ್ತಾ ಇದೆ ವಿನಃ ನಾನೇ ಈ ಕ್ಷೇತ್ರಕ್ಕಿದ್ದೀನಿ ಅಂತ ಹೇಳೋರು ಯಾರೂ ಕಾಣಲಿಲ್ಲ ಕರ್ನಾಟಕದಲ್ಲಿ. ನಾಟ್ ಓನ್ಲಿ ಬೆಂಗಳೂರು, ಚಿಕ್ಕಬಳ್ಳಾಪುರ, ಪ್ರತಿ ಜಿಲ್ಲೆ ಸಮಸ್ಯೆ ಇದೆ. ಹೌದು, ತುಮಕೂರು ಯಾರು ನಿಲ್ತಾರೆ ನಾಳೆ? ಹೌದು, ಕೋಲಾರ ಬರೀತಾ ಇದ್ದಾರೆ. ಯಾರು ಕೋಲಾರ ತೀರ್ಮಾನ ಆಗಿದೆ? ಚಿಕ್ಕಬಳ್ಳಾಪುರ ಬರೀತಿದ್ದಾರೆ. ಯಾರು ತೀರ್ಮಾನ ಆಗಿದೆ? ತಮಗೆ ಹೇಳ್ತೀನಿ, ಸಮಸ್ಯೆಗಳಿದೆ ರೀ. Pavitra